ಇಂದಿನಿಂದ 10 ದಿನಗಳ ಕಾಲ ಮಳೆಗಾಲದ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಸಭಾಪತಿ ಡಿ.ಎಚ್. ಶಂಕರಮೂರ್ತಿ ಪದಚ್ಯುತಿ ಪ್ರಯತ್ನ, ರಾಜ್ಯದ ಬರ ಸೇರಿದಂತೆ ಹಲವಾರು ವಿಚಾರಗಳು ಅಧಿವೇಶನದಲ್ಲಿ ಚರ್ಚೆಗೆ ಬರಲಿವೆ. ಅಧಿವೇಶನದಲ್ಲಿ ಪರಿಷತ್ ಕಾಂಗ್ರೆಸ್ ಸದಸ್ಯರು ಶಂಕರಮೂರ್ತಿ ಅವರ ಬದಲಾವಣೆಗೆ ಮುಂದಾಗಿದ್ದಾರೆ. ಶಂಕರಮೂರ್ತಿ ವಿರುದ್ಧ ವಿಶ್ವಾಸ ನಿರ್ಣಯ ಮಂಡಿಸಲು ಕಾಂಗ್ರೆಸ್ ಸದಸ್ಯರು ಪರಿಷತ್ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸಲಿದ್ದಾರೆ. ಆದರೆ ಕಾಂಗ್ರೆಸ್ನ ಈ ಪ್ರಯತ್ನ ಕೈಗೂಡೋದಿಲ್ಲ ಎಂದು ಖುದ್ದು ಡಿ.ಎಚ್. ಶಂಕರಮೂರ್ತಿ ಸುಳಿವು ನೀಡಿದ್ದಾರೆ. ಸಭಾಪತಿ ಇಚ್ಛೆ ಪಟ್ಟರೆ ಮಾತ್ರ ವಿಶ್ವಾಸ ನಿರ್ಣಯ ಮಂಡನೆಗೆ ಅವಕಾಶ ಸಿಗಲಿದೆ. ತಾಂತ್ರಿಕ ಪ್ರಕ್ರಿಯೆಗಳನ್ನು ಪೂರೈಸೋದ್ರಳ ಒಳಗೆ ಅಧಿವೇಶನವೇ ಮುಗಿದು ಹೋಗಲಿದೆ ಅನ್ನೋದು ಶಂಕರಮೂರ್ತಿ ಅವರ ವಾದ. ಇಷ್ಟಪಟ್ಟ ದಿವಸ ಅವರು ಸಭಾಪತಿ ಇಚ್ಛೆ ಪಟ್ಟ ದಿವಸ ಅದನ್ನು ಇಟ್ಟ ಮೇಲೆ ಸಭೆ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಈ ನಿರ್ಣಯ ಆಯಿತು, ನಾವು ಇದ್ರ ಬಗ್ಗೆ ವೋಟ್ ಹಾಕ್ತೀವಿ ಅಂತ ಕನಿಷ್ಠ 9-10 ಜನ ಅದಕ್ಕೆ ವೋಟ್ ಮಾಡ್ತಾರೆ. ಅದರ ಪರವಾಗಿ ನಿಂತ್ಕೋಬೇಕು. ನಿರ್ಣಯ ಮಂಡಿಸುವುದಕ್ಕೆ ಅನುಮತಿ ಕೋರುವುದಕ್ಕೆ ಯಾವತ್ತು ಅದನ್ನು ಇಡಬೇಕು ಅಂದರೆ ಅವರು ನೋಟಿಸ್ ಕೊಟ್ಟ ದಿವಸದಿಂದ 14 ದಿವಸಗಳ ನಂತರ ಸಭಾಪತಿ ಇಷ್ಟಪಟ್ಟ ದಿವಸ ಅವರು ಸಭಾಪತಿ. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಸೂದ್. ಇಂದಿನಿಂದ 10 ದಿನಗಳ ಕಾಲ ಮಳೆಗಾಲದ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಸೊ ಇವತ್ತು ಯಾವೆಲ್ಲ ವಿಚಾರಗಳು ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ? ನವ್ಯ, ಇವತ್ತಿಂದ 10 ದಿನಗಳ ಕಾಲ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. 11 ಗಂಟೆಗೆ ಬೆಳಿಗ್ಗೆ ಉಭಯ ಸದನಗಳು ಆರಂಭ ಆಗ್ತವೆ. ಮೊದಲಿಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ವ್ಯಕ್ತ ಆಗುತ್ತೆ. ಆ ಬಳಿಕ ಮುಂದಿನ ಕಲಾಪಗಳು ಆರಂಭ ಆಗ್ತವೆ. ಇವತ್ತು ಮೊದಲ ದಿನ ಆಗಿರೋದ್ರಿಂದಾಗಿ ಸಂತಾಪ ಸೂಚನೆ ಮೊದಲಿಗೆ ಆಗುತ್ತೆ. ಆ ಬಳಿಕ ವಿಧಾನ ಪರಿಷತ್ನಲ್ಲಿ ಇಬ್ರು ಹೊಸದಾಗಿ ನಾಮನಿರ್ದೇಶನಗೊಂಡಿರುವಂತಹ ಪಿ.ಆರ್. ರಮೇಶ್ ಮತ್ತೆ ಮೋಹನ್ ಕೊಂಡಜ್ಜಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ವಿಧಾನ ಪರಿಷತ್ನಲ್ಲಿ ಹಾಲಿ ಸದಸ್ಯರಾಗಿದ್ದಂತಹ ವಿಮಲಾ ಗೌಡ ಅವರು ಈಗಾಗಲೇ ನಿಧನರಾಗಿದ್ದಾರೆ. ಅವರ ನಿಧನಕ್ಕೆ ಸಂತಾಪ ಸೂಚನೆ ವ್ಯಕ್ತ ಆಗುತ್ತೆ. ಆ ಬಳಿಕ ಉಭಯ ಸದನಗಳು ಇವತ್ತಿಡೀ ದಿನದ ಮಟ್ಟಿಗೆ ಮುಂದೂಡಿಕೆ ಆಗ್ತವೆ. ಅಂದ್ರೆ ನಾಳೆಗೆ ಮುಂದೂಡಿಕೆ ಆಗ್ತವೆ. ಇವತ್ತು ಅಷ್ಟೇ ಕಲಾಪಗಳು ನಡೆಯೋದು. ನಾಳೆಯಿಂದ ಸುಮಾರು 9 ದಿನಗಳ ಕಾಲ ಅಧಿವೇಶನ ಸತತವಾಗಿ ನಡೆಯುತ್ತೆ. ನಾಳೆ ಪ್ರಮುಖವಾಗಿ ಜಿಎಸ್ಟಿ ಬಗ್ಗೆ ಒಂದು ಚರ್ಚೆ ಇದೆ. ಚರ್ಚೆ ಬಳಿಕ ಕಲಾಪ ಆರಂಭ ಆಗ್ತವೆ. ಇಡೀ ಅಧಿವೇಶನ ಕುತೂಹಲ ಕೆರಳಿಸಿದೆ. ಯಾಕೆಂದ್ರೆ ಸಭಾಪತಿ ವಿರುದ್ಧ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯರು ಅವರ ಬದಲಾವಣೆಗೆ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಗೂ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಇದು ಸಭಾಪತಿಯವರ ಕೊನೆಯ ಅಧಿವೇಶನ ಆಗುತ್ತೆ ಇಲ್ವೋ ಅನ್ನೋದು ಅಧಿವೇಶನವೇ ಉತ್ತರ ಕೊಡಬೇಕು. ಇನ್ನು ಉಳಿದಂತೆ ಬರಗಾಲ ನಿರ್ವಹಣೆ ಬಗ್ಗೆ ರಾಜ್ಯ ಸರ್ಕಾರದ ಧೋರಣೆ, ಮತ್ತೆ ಈ ಸಾಲಿನ ಮುಂಗಡ ಪತ್ರಕ್ಕೆ ಪೂರ್ಣ ಪ್ರಮಾಣದ ಅನುಮೋದನೆ, ರೈತರ ಸಾಲ ಮನ್ನಾ, ಐಎಎಸ್ ಅಧಿಕಾರಿ ಅನುರಾಗ್ ತಿವಾರಿ ಸಾವು ಪ್ರಕರಣ, ಈ ಸಂಬಂಧಪಟ್ಟಂತೆ ವಿಪಕ್ಷಗಳು ಸರ್ಕಾರವನ್ನ ಕಟ್ಟಿಹಾಕಲು ಸಂಪೂರ್ಣವಾಗಿ ತಯಾರಾಗಿದ್ದಾವೆ. ಮತ್ತು ವಿಪಕ್ಷಗಳ ತಂತ್ರಕ್ಕೆ ಸರ್ಕಾರ ಕೂಡ ಪ್ರತಿತಂತ್ರವಾಗಿ ಎಲ್ಲವನ್ನು ಕೂಡ ಸದನದಲ್ಲೇ ಉತ್ತರ ಕೊಡೋದಕ್ಕೆ ಸರ್ಕಾರ ಕೂಡ ಸಿದ್ಧ ಆಗಿದೆ. ಒಟ್ಟಾರೆಯಾಗಿ ಇಡೀ ಅಧಿವೇಶನ 10 ದಿನಗಳ ಕಾಲ ನಡೆಯುತ್ತೆ. ಸಭಾಪತಿಯವರ ಬದಲಾವಣೆ ಪ್ರಕ್ರಿಯೆನೇ ಇಡೀ ಅಧಿವೇಶನದ ಕೇಂದ್ರ ಬಿಂದು ಅಂತ ಹೇಳ್ಬೋದು. ನವ್ಯ, ಧನ್ಯವಾದ ಮಸೂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.